ಗಣೇಶ ಸೇವಾ ಸಮಿತಿ ವತಿಯಿಂದ ಇವತ್ತು ಅನ್ನದಾನ ಕಾರ್ಯಕ್ರಮ ಮೈಸೂರು ಬ್ಯಾಂಕ್ನ ವೃತ್ತದಲ್ಲಿ ಇವತ್ತು ಆಂಜನೇಯ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿ ಕೂಡ ನಡೀತಿದೆ. ವಿಶೇಷವಾಗಿ ಸುಮಾರು 3,000ಕ್ಕೂ ಅಧಿಕ ಮಂದಿ ಇವತ್ತು ಈ ಅನ್ನದಾನ ಕಾರ್ಯಕ್ರಮದಲ್ಲಿ ಕೂಡ ಪ್ರಸಾದವನ್ನು ಸ್ವೀಕರಿಸಿದೆ ಅಂತ ಹೇಳಬಹುದಾಗಿದೆ. ಇವತ್ತು ಏನು ಗುರು ಗಣೇಶ ಸೇವಾ ಸಮಿತಿ ಅಂತ ಇದೆ, ಇದು 97ನೇ ಒಂದು ಅನ್ನದಾನ ಕಾರ್ಯಕ್ರಮ ಅಂತ ಹೇಳಲಾಗ್ತದೆ. ಇವತ್ತು ಸುಮಾರು 100 ಗಡಿಯನ್ನು ಕೂಡ ದಾಟ್ತಿದೆ. ಅಂದರೆ ಸುಮಾರು ವರ್ಷಗಳಿಂದ ಇವತ್ತು ಪ್ರತಿ ತಿಂಗಳ ಅಮಾವಾಸ್ಯೆ ದಿನದಂದು ಕೂಡ ಇವರು ಈ ಒಂದು ಕಾರ್ಯಕ್ರಮವನ್ನು ಕೂಡ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದೊಂದು ಸಾಮಾಜಿಕ ಸೇವಾ ಕಾರ್ಯಕ್ರಮವಾಗಿದ್ದು ವಿಶೇಷವಾಗಿ ಕೂಡ ಈ ಅನ್ನದಾನ ಕಾರ್ಯಕ್ರಮ ಅಂತ ಹೇಳ್ಬೋದಾಗಿದೆ. ಇಲ್ಲಿ ಯಾವುದೇ ಆಗಿರ್ತಕ್ಕಂಥ ಬೆಳ್ಳುಳ್ಳಿ ಆಗಿರ್ಬೋದು, ಬೇರೆ ಪದಾರ್ಥಗಳನ್ನು ಬಳಸದೆ ಕೇವಲ ಬಹಳ ಶುದ್ಧವಾದ ಆಹಾರವನ್ನು ಕೂಡ ಇವತ್ತು ಇಲ್ಲಿ ನೀಡಲಾಗ್ತದೆ. ವಿಶೇಷವಾಗಿ ಇವತ್ತು ಗೌತಮ್ ಚಂದ್ ಆಗಿರ್ಬೋದು, ಹಾಗೇನೆ ಇದರ ಅಧ್ಯಕ್ಷ ಕಿರಣ್, ಹೀಗೆ ಇವರೆಲ್ಲರೂ ಕೂಡ ಅನಿಲ್ ಅವರು, ಹಾಗೇನೆ ಮನೋಹರ್ ಲಾಲ್ ಅವರು, ಹಾಗೆ ಸೇರಿದಂತೆ ಇವರ ಉತ್ತಮ್ ಚಂದ್ ಅವರು, ಹಾಗೆ ಎಲ್ಲರೂ ಕೂಡ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಕೂಡ ಬಹಳ ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇವರು ಏನು ಗುರು ಗಣೇಶ ಸೇವಾ ಸಮಿತಿ ಕೂಡ ಎಲ್ಲಿ ರಾಜ್ಯದಲ್ಲಿ ಇವತ್ತು ಗೋ ಹಸುಗಳನ್ನು ಯಾರು ಸಾಕ್ತಾ ಇದ್ದಾರೆ, ಅವರಿಗೆ ಏನು ತೊಂದರೆ ಇದೆ, ಮೇವಿಗಾಗಿರ್ಬೋದು, ಬೇರೆ ಬೇರೆ ತೊಂದರೆ ಇದೆ, ಅವರಿಗೂ ಕೂಡ ಈ ಒಂದು ಸೇವಾ ಸಮಿತಿಯಿಂದ ಕೂಡ ಸಹಾಯವನ್ನು ಕೂಡ ಒದಗಿಸಲಾಗ್ತದೆ. ಒಟ್ಟಾರೆಯಾಗಿ ಗುರು ಗಣೇಶ ಸೇವಾ ಸಮಿತಿ ಒಂದು ಉತ್ತಮವಾಗಿರ್ತಕ್ಕಂಥ ಸಾಮಾಜಿಕ ಕಾರ್ಯವನ್ನು ಕೂಡ ಮಾಡಿಕೊಂಡು ಬರ್ತಾ ಇದೆ. ಸರ್, ಈ ಸಂಸ್ಥೆಗೆ ನಾನು ಚೇರ್ಮನ್ ಆಗಿದ್ದೀನಿ. ನಮ್ಮ ಅಧ್ಯಕ್ಷರು, ನಮ್ಮ ಕೋಶಾಧ್ಯಕ್ಷರು ಮತ್ತು ನಮ್ಮ ಉಪಾಧ್ಯಕ್ಷರು ಎಲ್ಲ ಪದಾಧಿಕಾರಿಗಳಲ್ಲಿ ಇದ್ದಾರೆ. ಇದು ಈ ತಿಂಗಳದು 97ನೇ ಇದು ಅನ್ನದಾನ ಮಾಡ್ತಾ ಇರೋದು. 97ನೇ ತಿಂಗಳು ಪ್ರತಿ ಅಮಾವಾಸ್ಯೆಗೆ 3,000 ರಿಂದ 3,500 4,000 ಜನಗೆ ನಾವು ಮಹಾಪ್ರಸಾದಿ ಹಚ್ತೀವಿ. ಇದು ನಮ್ಮ ಗುರುಗಳದ್ದು ಒಂದು ಅವರ ಭಾವನೆ ಇತ್ತು, ಈ ಥರ ಒಂದು ಅನ್ನದಾನ ಮಾಡಬೇಕಂತ ಹೇಳ್ಬಿಟ್ಟು ಅದಕ್ಕೆ ಆ ರೀತಿ ಪ್ರಕಾರ ನಾವು ಅನ್ನದಾನ ಮಾಡ್ತಾಯಿದ್ದೀವಿ. ಈ ಅನ್ನದಾನದಲ್ಲಿ ಟೋಟ್ಲಿ ಜೈನ್ ಫುಡ್, ಇದರಲ್ಲಿ ಆನಿಯನ್, ಬೆಳ್ಳುಳ್ಳಿ ಅದೆಲ್ಲ ಏನೋ ಯೂಸ್ ಮಾಡೋಲ್ಲ. ನಾವು ಯಾವುದು ಸ್ವಾರ್ಥ ಇಲ್ಲ, ಇದರಲ್ಲಿ ಯಾರ ಹತ್ರನೂ ಒಂದು ಪೈಸಾನೂ ನಾವು ಇಸ್ಕೊಳ್ಳಲ್ಲ. ಇದು ಫ್ರೀ ಆಫ್ ಕಾಸ್ಟ್ ಇದೆ. ಯಾರು ಬೇಕಾದರೆ ಬರ್ಬೋದು, ಬೇಕಾದ್ರೆ ಬಡವರು ಬರ್ಬೋದು, ಸಾಹುಕಾರರು ಬರ್ಬೋದು, ಯಾರು ಬೇಕಾದರೂ ಬಂದು ಕೂಡಲೇ ಬಂದು ತಿನ್ಕೊಂಡು ನಿಲ್ಲಿಸಿದ್ದೀವಿ. ಇಲ್ಲಾಂದರೆ ಇವತ್ತು 110, 115 ಅನ್ನದಾನ ಆಗ್ತಾ ಇತ್ತು. ಅದು ಒಂದು ಆ ಟೈಮ್ನಲ್ಲಿ ನಾವು ನಿಲ್ಲಿಸ್ಬಿಟ್ಟಿದ್ದೀವಿ. ಅದಕ್ಕೆ ನಾವು ಮಾಡೋದು ಯಾಕೆ ನೀವು ಮೈಸೂರು ಬ್ಯಾಂಕ್ ಸರ್ ಪ್ರಕಾರ ಜನ ಇಲ್ಲಿ ಬರ್ತಾರೆ. ಇಲ್ಲಿ ಕೋರ್ಟ್ಸ್ ಇದೆ, ಇಲ್ಲಿ ಕಾಲೇಜಸ್ ಇದೆ, ಹಾಸ್ಪಿಟಲ್ಸ್ ಇದೆ, ಆಮೇಲೆ ವ್ಯಾಪಾರ ಮಾಡೋಕ್ಕವ್ರು ಬರ್ತಾರೆ, ಪರ್ಚೇಸ್ ಮಾಡೋರು ಬರ್ತಾರೆ, ಜನ ಊರಿಂದ ಬರ್ತಾರೆ. ಅವ್ರಿಗೆ ಒಂಥರ ಅವ್ರಿಗೆ ಸೌಕರ್ಯ ಆಗುತ್ತೆ ಮಹಾಪ್ರಸಾದ ತಿನ್ನಕ್ಕೆ ಅಂತ ನಾವು ಇಲ್ಲಿ ಮಾಡ್ತೀವಿ. ಇದೇ ಸಂಸ್ಥೆಯಿಂದ ನಾವು ಗೌ ಸೇವೆನೂ ಮಾಡ್ತೀವಿ. ಒಂದು ಚಿಕ್ಕದು ಎಲ್ಲಾದರೂ ಗೋಶಾಲೆನಲ್ಲಿ ಹಸುಗಳಿಗೆ ಶೆಡ್ ಇಲ್ಲ ಅಂದರೆ ಅದು ನಾವು ಪ್ರೊವೈಡ್ ಮಾಡಿಕೊಡ್ತೀವಿ. ಆಮೇಲೆ ಪ್ರತಿ ತಿಂಗಳು ಇನ್ನು ಮುಂದೆ ನಾವು ಹಸುಗಳಿಗೆ ಒಂದು ಸ್ವಲ್ಪ ಎಲ್ಲಿ ಚಿಕ್ಕ ಗೋಶಾಲೆನಲ್ಲಿ ಎಲ್ಲಿ ಹಸುಗಳಿಗೆ ಇದು ಊಟ ಇರೋಲ್ಲ ಆ ಕಡೆ ನಾವು ಅದನ್ನು ಕಳಿಸ್ಬೇಕಂತ ನಾವು ಇನ್ನು ಪ್ಲ್ಯಾನ್ ಮಾಡಿದ್ದೀವಿ. ಈಗ ಸದ್ಯಕ್ಕೆ ಇಲ್ಲಿ ಇವಾಗ ಮಾಡ್ತಾ ಇದ್ದೀವಿ. ಇನ್ನೊಂದು ಸ್ವಲ್ಪ ದಿವಸ ಆಮೇಲೆ ಯೋಚನೆ ಮಾಡ್ತೀವಿ ಬೇರೆ ಕಡೆ ಎಲ್ಲಾದರೂ ಮಾಡೋಕ್ಕೆ. ಬಟ್ ಈ ಜಾಗ ನಮಗೆ ಚೆನ್ನಾಗಿದೆ. ಇವತ್ತು ತನಕ 97 ತಿಂಗಳಲ್ಲಿ ನಮ್ದು ಯಾವತ್ತೂ ಊಟ ವೇಸ್ಟ್ ಆಗಿಲ್ಲ. ಅನ್ನದಾನ ಮಾಡೋ ಮುಂಚೆ, ಅನ್ನದಾನ ಆದಮೇಲೆ ಮಳೆ ಬಂದಿದೆ ಅಂತೂ ಅನ್ನದಾನ ಆಗೋಕ್ಕೆ ಮುಂಚೆ ಇವತ್ತು ತನಕ ರೆಕಾರ್ಡ್ ಇದೆ, ಮಳೆ ಬಂದಿಲ್ಲ. ನಮ್ಮ ಊಟನೂ ವೇಸ್ಟ್ ಯಾವತ್ತೂ ಆಗಿಲ್ಲ. और ये 97 से कंटिन्यू चल रहा है. कोई कुछ पे प्रॉब्लम नहीं हुआ है और इसमें पैसे मांगने की भी कोई ज़रूरत नहीं है. उल्टे लाके दे रहे हैं. हमारे को कोई भी कुछ तकलीफ नहीं आया अभी तक. तो ये बहुत अच्छा चल रहा है. ದೇವರು ಕೊಟ್ಟಿರೋದು ವರ, ಇದು ದೇವ್ರದ್ದು ಆಶೀರ್ವಾದ ಇದೆ. ನಾವು ಇಷ್ಟು ತಿಂಗಳಿಂದ ನಡೀತಾ ಇದ್ದೀವಿ, ಕಂಟಿನ್ಯೂಸ್ ಆಗಿ ನಡೀತಾ ಇದ್ದೀವಿ. ಇದ್ರ ಜೊತೆ ನಮ್ಮ ಲೋಕಲ್ ಪಬ್ಲಿಕ್ಕು, ಲೋಕಲ್ ಸಂಸ್ಥೆಗಳು, ಗೌರ್ಮೆಂಟ್ ಅವರು, ಅಧಿಕಾರಿಗಳಿಗೆ ಎಲ್ಲ ಧನ್ಯವಾದಗಳು. ಅವರು ನಮ್ಗೆ ಈ ಥರ ಜಾಗ ಪ್ರೊವೈಡ್ ಮಾಡಿದ್ದಾರೆ. ಸಂಘಟನಾ ಇದ್ರೇ ಇದು ಕೆಲಸ ಆಗೋದು. ಒಬ್ಬರ ಕೈಯಲ್ಲಿ ಯಾರ ಕೈನಲ್ಲೂ ಕೆಲಸ ಮಾಡೋಕ್ಕೆ ಆಗೋದಿಲ್ಲ. ಎಲ್ಲ ಜೊತೆ ಸೇರಿ ಮಾಡ್ತಾ ಇದ್ದೀವಿ ವರ್ಕ್. 12 ಗಂಟೆ ಶುರು ಆಗ್ತಿದ್ದೆ, 3 ಗಂಟೆ 4 ಗಂಟೆವರೆಗೂ ನಡೀತಿದ್ವಿ. ಇವತ್ತಿಗೂ ಕಮ್ಮಿನೂ ಆಗಲಿಲ್ಲ ಪದಾರ್ಥ, ಇನ್ನೂ ಪದಾರ್ಥ ಕಮ್ಮಿನೂ ಆಗಲಿಲ್ಲ. ಯಾವ ರೂಪದಲ್ಲಿ ಬರ್ತಿತ್ತೆ, ಏನಾಗುತ್ತೆ ಅಷ್ಟು ಚೆನ್ನಾಗಿದೆ. ಎಲ್ಲ ಜಾಗ ಕೊಡ್ತಾ ಇದ್ದಾರೆ, ಬೆಂಗಳೂರಿನಲ್ಲೆಲ್ಲ ಕೊಡ್ತಾ ಇದ್ದಾರೆ, ಎಲ್ಲ ಕೊಡ್ತಾ ಇದ್ದಾರೆ ಎಲ್ಲ ಜಾಗ. ಖುಷಿ ಆಗುತ್ತೆ, ತುಂಬಾ ಜನಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಸ್ಪೆಷಲಿ ಯಾರು ಇಲ್ಲಿ ವರ್ಕ್ ಮಾಡ್ತಾ ಇರ್ತಾರಲ್ವಾ, ಅದು ಕಷ್ಟ ಆಗ್ತಿರುತ್ತೆ ತಿನ್ನಕ್ಕೆಲ್ಲ. ಸೊ ಪಾಪ ಅವರೆಲ್ಲ ಕೊಡ್ತಿದ್ದಾರೆ ಅಂದ್ಮೇಲೆ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ. ಇದೇ ಊಟನೇ ತಿನ್ಬೇಕಂತ ಹೊರಗಡೆ ಎಲ್ಲ 50 ರೂಪಾಯಿ 100 ರೂಪಾಯಿ ಎಲ್ಲ ಕೊಟ್ಟು ತಿನ್ಬೇಕು. ಅಟ್ಲೀಸ್ಟ್ ಅವ್ರಿಗೆ ಸೇವ್ ಆಗುತ್ತಲ್ವಾ ಈ ಅಮೌಂಟು. ಸೊ ಒಳ್ಳೇದಾಗುತ್ತೆ. ಎಲ್ಲರೂ ಒಳ್ಳೇದಾಗುತ್ತೆ. ಅವ್ರು ಮೊದಲಿಂದ ಮಾಡ್ಕೊಂಡು ಬರ್ತಾನೆ ಇದ್ದಾರೆ.